ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಿಕ್ಟಾಕ್ ನಮ್ಮ ಭಾರತದಲ್ಲಿ ಬ್ಯಾನ್ ಆಗಿ ಹತ್ತತ್ರ 3 ವರ್ಷ ಆಗಿದೆ. ಬ್ಯಾನ್ ಆಗಿದ್ರೂ ಕೂಡ ಆಗಿಂದಾನು ಆ ಕಂಪನಿ ಆಪರೇಟಿಂಗ್ ಇತ್ತು. ಒಂದು 40 ಜನ ನಮ್ಮ ಭಾರತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಇದೀಗ ಟಿಕ್ಟಾಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಂಪ್ಲೀಟ್ 40 ಜನರನ್ನು ಆ ಕಂಪನಿ ಕೆಲಸದಿಂದ ತೆಗಿತಾ ಇರುವಂಥದ್ದು. ಲೇ ಆಫ್ಸ್ ಮಾಡಿದ್ದಾರೆ, ಕಂಪ್ಲೀಟಾಗಿ ಕಂಪನಿಯನ್ನೇ ಮುಚ್ಚಿಸ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಮೋಸ್ಟ್ಲಿ ಅವರಿಗೆ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ ಅಂತ ಅನಿಸ್ಬಿಡ್ತು ಅಂತ ಕಾಣುತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬರನ್ನು ಕೂಡ ಕೆಲಸದಿಂದ ತೆಗೆದಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ಮೆಂಟ್ನವರು ಮೊನ್ನೆ ಹತ್ತತ್ರ 230 ಚೈನೀಸ್ ಬೆಟ್ಟಿಂಗ್ ಮತ್ತು ಲೋನ್ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿರುವಂಥದ್ದು. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಏನಿತ್ತು ಎಲ್ಲದನ್ನು ಬ್ಲಾಕ್ ಮಾಡಿ ಬಿಸಾಕಿದ್ದಾರೆ. ಆದರೆ ನೋಡೋಣ, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು ಒಳ್ಳೆ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚಾಟ್ GPT. ಸೊ ಈ ಕಂಪ್ನಿಗೆ ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ ಬಂದಿರೋದು ಮೈಕ್ರೋಸಾಫ್ಟಿಂದ. ಸೊ ಮೈಕ್ರೋಸಾಫ್ಟ್ ಅವ್ರು ಏನು ಮಾಡಿದ್ರು, ಅವರ ಸರ್ಚ್ ಎಂಜಿನ್ ಬಿಂಗ್ ಇದೆ ಅಲ್ವಾ, ಅದಕ್ಕೆ ಒಂದು ಚಾಟ್ GPTಯನ್ನು ಇಂಟಿಗ್ರೇಟ್ ಮಾಡಿರುವಂಥದ್ದು. ಅಂದರೆ ಬಿಂಗ್ ಗೂಗಲ್ ಆ್ಯಂಗಲ್ ಇದೆ ಅಲ್ವಾ, ಸೊ ಅದೇ ರೀತಿ ಮೈಕ್ರೋಸಾಫ್ಟ್ ಅವ್ರದ್ದು ಬಿಂಗ್ ಅಂತ ಒಂದು ಸರ್ಚ್ ಎಂಜಿನ್ ಇದೆ, ಆಯಿತಾ. ಸೊ ಅದಕ್ಕೆ ಒಂದು ಚಾಟ್ GPTಯನ್ನು ಇಂಟಿಗ್ರೇಟ್ ಮಾಡಿದ್ರು. ಸೊ ಇದೀಗ ಆ ಇಂಟಿಗ್ರೇಷನ್ ಆದಮೇಲೆ ಅವರ ಕಂಪನಿಯ ಏನು ಬಿಂಗ್ ಇದೆ ಆ ಸರ್ಚ್ ಎಂಜಿನಿಗೆ ಟ್ರಾಫಿಕ್ಕು 10 ಟೈಮ್ ಜಾಸ್ತಿ ಆಗಿರುವಂಥದ್ದು. ಅಂದರೆ ಈ ಒಂದು ಚಾಟ್ GPTಯನ್ನು ಯೂಸ್ ಮಾಡೋಕ್ಕೆ ಎಲ್ಲರೂ ಆ ಒಂದು ಬಿಂಗ್ ಬ್ರೌಸರಿಗೆ ಬರ್ತಾ ಇದ್ದಾರೆ. ಸೊ ಕ್ರೇಜಿ ಅಂತ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಮುಂದಿನ ವರ್ಷ ಲಾಂಚ್ ಆಗುವಂಥ ಐಫೋನಲ್ಲಿ USB Type-C ಹಾಕಬೇಕು. ರೂಲ್ಸ್ ಪ್ರಕಾರ ಎಲ್ಲರೂ ಕೂಡ ರೂಲ್ ಮಾಡಿದರೆ Type-C ಮ್ಯಾಂಡೇಟ್ರಿ ಮಾಡಬೇಕು ಅಂತ. ಯುರೋಪ್, ಏಷ್ಯಾ ಪ್ರತಿಯೊಂದು ಕಡೆನೂ ಕೂಡ ನಂಗೆ ಅನ್ನಿಸ್ದಂಗೆ ನೆಕ್ಸ್ಟ್ ಐಫೋನಲ್ಲಿ USB Type-C ಇರುತ್ತೆ. ಆದರೆ ಒಂದು ಟ್ವಿಸ್ಟ್ ಇರುವಂಥದ್ದು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನೀವು ಆ್ಯಂಡ್ರಾಯ್ಡ್ ಚಾರ್ಜರ್ನಿಂದ ಈ ಒಂದು ಐಫೋನನ್ನು ಚಾರ್ಜ್ ಮಾಡೋದಕ್ಕೆ ಆಗುವುದಿಲ್ಲ. ಏನೋ ಪ್ರೊಪ್ರೇಟ್ರಿ ಟೆಕ್ನಾಲಜಿನ ತೊಗೊಂಬರ್ತಾರೆ, Type-C ಚಾರ್ಜರ್ ಇದ್ರೂ ಕೂಡ ನಿಮ್ಮ ಹತ್ರ. ಸೊ ನಾರ್ಮಲ್ ಹ್ಯಾಂಡ್ರಾಯ್ಡ್ ಚಾರ್ಜರ್ ಇದೆ, ಅದನ್ನು ಚಾರ್ಜ್ ಮಾಡೋಕ್ಕಾಗಲ್ವಂತೆ. ಸೊ ಈ ರೀತಿ ನ್ಯೂಸ್ ಬರ್ತಾ ಇರುವಂಥದ್ದು. ಏನೋ ಒಂದು ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ, ಆಯಿತಾ. ಮೋಸ್ಟ್ಲಿ ಏನೋ ಹೊಸ ಬ್ರಿಕ್ ತೊಗೊಂಬರ್ಬೋದು, ಅದರಿಂದ ಚಾರ್ಜ್ ಮಾಡಿದ್ರೆ ಮಾತ್ರ ಚಾರ್ಜ್ ಆಗೋ ರೀತಿನೋ ಏನೋ ಒಂದು ಮಾಡ್ತಾರೆ ಅಂತ ಕಾಣುತ್ತೆ. ಕಾದು ನೋಡೋಣ. ಒಟ್ಟಿಗೆ Type-C ತೊಗೊಂಬಂದ್ರೂ ನಮ್ಮ ಎಲ್ಲರ ಏನಪ್ಪ ಹಿಂಗೆ ಮಾಡಿ ಉಪಯೋಗನಾದ್ರೂ ಏನಾಯಿತು? ಅವ್ರದ್ದೇ ಕೇಬಲ್ ತೊಗೊಬೇಕು, ಅವ್ರದ್ದೇ ಚಾರ್ಜರ್ ತೊಗೊಬೇಕು ಅಂತ ಅಂದರೆ ಉಪಯೋಗ ಏನಾಯಿತು? Type-Cಯನ್ನು ಮ್ಯಾಂಡೇಟ್ರಿ ಮಾಡಿ ಏನಪ್ಪ ಅರ್ಥನೇ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೋನ್ಪೇ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, UPIನ ಬೇರೆ ದೇಶಗಳಲ್ಲೂ ಕೂಡ ಯೂಸ್ ಮಾಡೋ ರೀತಿ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಬೇರೆ ದೇಶದವರು ಕೂಡ. ಸೊ ಇದೇ ಮೊದಲ ಬಾರಿಗೆ ಫೋನ್ಪೇ ಈ ಒಂದು ಅಡಾಪ್ಷನ್ನ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಸೊ ನಿಮ್ಮ ಹತ್ರ ಫೋನ್ಪೇ ಇದ್ದರೆ ಕೆಲವೊಂದು ಆಯ್ದ ಕಂಟ್ರಿಗಳಲ್ಲಿ ನೀವು ಬೇರೆ ದೇಶಕ್ಕೆ ಹೋದರೂ ಕೂಡ, ಆ ದೇಶಗಳಿಗೆ ಹೋದರೂ ಕೂಡ ನೀವು UPI ಮುಖಾಂತರ ಟ್ರಾನ್ಸಾಕ್ಷನ್ನ ಮಾಡಬಹುದು. ಸೊ ಫಸ್ಟ್ ಟೈಮ್ ಫೋನ್ಪೇನವರು ಅದನ್ನು ತೊಗೊಂಬಂದಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಭಾರತ ಸರ್ಕಾರ ಸುಮಾರು 127 ಕೋಟಿಯನ್ನು ಈ ಒಂದು ಅಗ್ರಿಕಲ್ಚರಲ್ ಡ್ರೋನ್ಸ್ ಪ್ರಮೋಷನ್ನಿಗೆ ರಿಲೀಸ್ ಮಾಡಿರುವಂಥ ದುಡ್ಡನ್ನು 127 ಕೋಟಿ ರೂಪಾಯಿ. ನಮ್ಮ ಅಣ್ಣ ಒಬ್ರು ಇದ್ದಾರಲ್ಲ, ಅವ್ರಿಗೆ ಮೋಸ್ಟ್ಲಿ ಫಂಡ್ ಅವರಿಗೆಲ್ಲ ಕಾಂಟ್ಯಾಕ್ಟ್ ಇದೆಯಲ್ಲ ತುಂಬ ರಾಜಕಾರಣಿಗಳದ್ದು, ಮೋಸ್ಟ್ಲಿ ಅವ್ರಿಗೂ ಕೂಡ ಫಂಡ್ ಸಿಗ್ಬೋದೇನೋ, ಏನೋ ಗೊತ್ತಿಲ್ಲ. ಒಟ್ಟಿಗೆ 127 ಕೋಟಿಯನ್ನು ಸೆಂಟ್ರಲ್ ಗೌರ್ಮೆಂಟು ರಿಲೀಸ್ ಮಾಡಿದ್ದಾರೆ. ಅದನ್ನು ಪ್ರಾಪರಾಗಿ ನಂಗೆ ಅನ್ನಿಸ್ದಂಗೆ ಯೂಸ್ ಮಾಡ್ಕೋತಾರೆ. ಅಂದರೆ ಈ ರೈತರಿಗೆ ಈ ರೀತಿ ಒಂದು ಟೆಕ್ನಾಲಜಿಯನ್ನು ಇಟ್ಕೊಂಡು ನಾವು ಅಗ್ರಿಕಲ್ಚರನ್ನ ಅಡ್ವಾನ್ಸ್ಡ್ ಆಗಿ ಅಗ್ರಿಕಲ್ಚರ್ನ ಮಾಡ್ಬೋದು ಅಂತ ತೋರಿಸೋದಕ್ಕೆ ಮೋಸ್ಟ್ಲಿ ಈ ರೀತಿ ಇಷ್ಟು ದುಡ್ಡನ್ನು ರಿಲೀಸ್ ಮಾಡಿದ್ರೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, MxPlayer ನಮ್ಮ ಭಾರತ ದೇಶದ್ದು ಟೈಮ್ಸ್ ಗ್ರೂಪ್ ಅವ್ರದ್ದು, ನಮ್ಮ ದೇಶದ ಟೈಮ್ಸ್ ಗ್ರೂಪ್ ಇದೆ ಅಲ್ವಾ. ಸೊ ಟೈಮ್ಸ್ ಗ್ರೂಪ್ ಅವ್ರದ್ದು, ವಿಜಯ ಕರ್ನಾಟಕನು ಟೈಮ್ಸ್ ಗ್ರೂಪ್ ಅವ್ರದೇ, ಟೈಮ್ಸ್ ಆಫ್ ಇಂಡಿಯಾ. ಸೊ ಕೆಲವೊಂದು TV ಚಾನಲ್ಸು ಇದೆ ಅವ್ರದ್ದು, ಕೆಲವೊಂದು ನ್ಯೂಸ್ ಚಾನಲ್ಸು ಇದೆ. ಸೊ ಈ ಒಂದು MxPlayer ಕೂಡ ಅವ್ರದ್ದೇನೆ. ಸೊ ಇದನ್ನು ಅಮೆಝಾನ್ ಅವರು ಬೈ ಮಾಡ್ತಾರಂತೆ, ಟೇಕ್ ಓವರ್ ಮಾಡ್ತಾರಂತೆ. ಸೊ ಎಷ್ಟು ಅಂದರೆ ಮಾತುಕತೆ ನಡೀತಾ ಇದೆ. ಸೊ ಎಷ್ಟಕ್ಕೆ ಏನು ಎತ್ತ ಗೊತ್ತಿಲ್ಲ. ಸೊ ಅದು ಕಂಪ್ಲೀಟ್ ಪ್ರೈವೇಟ್ ಆಗಿರೋದ್ರಿಂದ ಎಷ್ಟಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಅವರು ಅನೌನ್ಸ್ ಮಾಡಿದ್ರು ಮಾಡ್ಬೋದು, ಮಾಡೋದೇನೂ ಇರಬಹುದು. ಅನ್ಅನೌನ್ಸ್ಡ್ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ರು ಮಾಡ್ಬೋದು. ಕಾದು ನೋಡೋಣಾಗುತ್ತೆ ಅಂತ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, Pixel 7 Pro ರೀಸೆಂಟಾಗಿ ಲಾಂಚ್ ಆಗಿರುವಂಥ ಫೋನ್. ಈ ಒಂದು ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಂಪ್ನಿಯವರಿಗೆ ಹತ್ತತ್ರ 34,100 ರೂಪಾಯಿ ಆಗುತ್ತಂತೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಬಟ್ ಅವರು ಸೇಲ್ ಮಾಡ್ತಿರುವಂಥದ್ದು ಹತ್ತತ್ರ 85,000 ರೂಪಾಯಿಗೆ. 85,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಅಂತ. 50,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ಫೋನ್ ಮಾತ್ರ ಸಖತ್ತಾಗಿದೆ. ಇನ್ ಕೇಸ್ ನೀವು ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ನಾನು ಕೆಳಗಡೆ ಪ್ರಾಡಕ್ಟ್ ಟ್ಯಾಗ್ತೀನಿ, ಯೂಟ್ಯೂಬಿಂದು ಪ್ರಾಡಕ್ಟ್ ಟ್ಯಾಗಲ್ಲಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು.
ಲಿಟ್ರಲಿ 35,000 ಅಪ್ರಾಕ್ಸಿಮೇಟ್ಲಿ ಅಷ್ಟಕ್ಕೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ 85,000 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಅಂತಂದರೆ ಕ್ರೇಜಿ ಗುರು. ಎಷ್ಟು ಮಾರ್ಜಿನ್ ಇರುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನೀವು. 50,000 ಮಾರ್ಜಿನ್ ಅಂತಂದರೆ ಹಿಂಗೆ ಕಡಿಮೆ ಆಯಿತಾ? ಸೊ ಆಪಲ್ ಅವ್ರದ್ದು ಎಲ್ಲ ಫೋನು ಅಷ್ಟೇ ಇರುತ್ತಲ್ಲ, ಸೊ ಎಷ್ಟು ಪ್ರಾಫಿಟ್ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಆಪಲ್ನವರು ರಿಚೆಸ್ಟ್ ಕಂಪ್ನಿನ ನಮ್ಮ ಜಗತ್ತಿನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ 14. ಸೊ ಈ ಒಂದು ಆ್ಯಂಡ್ರಾಯ್ಡ್ 14ನಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ನಲ್ಲೇ ನೀವು ಅಪ್ಲಿಕೇಶನ್ನ ಕ್ಲೋನ್ ಮಾಡೋ ಫೀಚರ್ನ ತೊಗೊಂಬರ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ಥರ್ಡ್ ಪಾರ್ಟಿ ರಿಯಲ್ಮಿ, MI, ಸ್ಯಾಮ್ಸಂಗ್ ಅವ್ರದ್ರಲ್ಲಿ ಒಂದೊಂದು ಫೀಚರ್ ಇರ್ತಾಯಿತ್ತು. ನಾವು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕ್ಲೋನ್ ಮಾಡಿಕೊಂಡು, ಅಂದರೆ 2 ಅಪ್ಲಿಕೇಶನ್ನ ಒಂದೇ ಫೋನಲ್ಲಿ ಯೂಸ್ ಮಾಡೋ ರೀತಿ, ಅಂದರೆ ನಾರ್ಮಲ್ ವಾಟ್ಸಪ್ಪನ್ನೇ 2 ನಂಬರಿಂದ ಯೂಸ್ ಮಾಡೋ ರೀತಿ, ಅಥವಾ 2 ಅಕೌಂಟನ್ನು, ಈಗ ಅಮೆಝಾನ್ದು ಒಂದೇ ಅಪ್ಲಿಕೇಶನಲ್ಲಿ 2 ಅಕೌಂಟ್ ಯೂಸ್ ಮಾಡೋ ರೀತಿ. ಸೊ ಆ ರೀತಿ ಕ್ಲೋನ್ ಮಾಡ್ಬೋದಾಗಿತ್ತು. ಆ ಒಂದು ಫೀಚರ್ನ ಆ್ಯಂಡ್ರಾಯ್ಡ್ 14ನಲ್ಲಿ ಸ್ಟಾಕಲ್ಲೇ ತೊಗೊಂಬರ್ತಿರುವಂಥದ್ದು. ನೀವು ಆ್ಯಂಡ್ರಾಯ್ಡ್ 14 ಇದ್ರೆ ಸಾಕು, ಎಕ್ಸ್ಟ್ರಾ ನಿಮ್ಮದೇನು ಕಸ್ಟಮೈಸೇಷನ್ ಅವಶ್ಯಕತೆ ಇಲ್ಲ. ಸ್ಟಾಕ್ ಆ್ಯಂಡ್ರಾಯ್ಡ್ನಲ್ಲೇ ನೀವು ಈ ಕ್ಲೋನನ್ನು ಮಾಡ್ಬೋದು. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ChatGPT ರೀತಿ ಒಂದು ಚಾಟ್ ಬಾರ್ಡನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಬಾರ್ಟ್ ಅಂತ ಅದರ ಹೆಸರು, ಬಾರ್ಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಅವರು ಟ್ವಿಟ್ಟರ್ ಅಲ್ಲಿ ಇಲ್ಲಿ ಎಲ್ಲ ಒಂದು ಸಣ್ಣ ವಿಡಿಯೋ ಮಾಡಿ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾಯಿದ್ರು, ಅದನ್ನು ಒಂದು ರೀತಿ ಪ್ರಮೋಟ್ ಮಾಡ್ತಾಯಿದ್ರು. ಸೊ ಅಲ್ಲೇನೋ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ ಆಯಿತಾ. ಸರಿಯಾಗಿ ಒಂದು ಬಾರ್ಟ್ ಏನಿದೆ, ಸೊ ಅದು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಅದನ್ನೇ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನೇ ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಆ ಒಂದು ಸಣ್ಣ ತಪ್ಪಿನಿಂದ ಗೂಗಲ್ದು ಈ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಹತ್ತಿರ $100 ಬಿಲಿಯನ್ ಒಂದೇ ದಿನಕ್ಕೆ ಕಡಿಮೆ ಆಗಿರುವಂಥದ್ದು. ಸಣ್ಣ ತಪ್ಪಿಂದ, ಆ ಒಂದು ಸಣ್ಣ ತಪ್ಪಿಂದ ಈ $100 ಬಿಲಿಯನ್ ಮಾರ್ಕೆಟ್ ಕಿತ್ಕೊಂಡು ಹೋಗಿದೆ. ಸೊ ChatGPT ಎಷ್ಟು ಹವಾ ಕ್ರಿಯೇಟ್ ಮಾಡ್ತದೆ ಅಂತ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಲಾದವರು ಕನ್ಫರ್ಮ್ ಮಾಡಿರೋ ಪ್ರಕಾರ 2024 ಅಂದರೆ ಮುಂದಿನ ವರ್ಷ ಅವರ ಫಸ್ಟ್ ಎಲೆಕ್ಟ್ರಿಕ್ ಕಾರನ್ನು ಲಾಂಚ್ ಮಾಡ್ತಾರೆ. ಸೊ ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಮೋಸ್ಟ್ಲಿ ಓಲಾ ಬೈಕ್, ಸ್ಕೂಟಿ ಇತ್ತಲ್ವ, ಓಲಾ ಬೈಕ್ ಈ ವರ್ಷ ಲಾಂಚ್ ಆಗ್ಬೋದು. ಕೆಲವೊಂದು ಇದನ್ನು ಕೂಡ ಲೀಕ್ಸನ್ನ ಕೂಡ ಮಾಡಿದ್ರು ಅವರು ಅಫಿಷಿಯಲ್ ಆಗಿ. ಸೊ ಬೈಕ್ ಫುಲ್ ಸ್ಟೈಲಿಶ್ ಆಗಿರುವಂಥ ಬೈಕನ್ನು ಈ ವರ್ಷ ಲಾಂಚ್ ಮಾಡ್ತಾರಂತೆ, ಎಲೆಕ್ಟ್ರಿಕ್ ಬೈಕು. ನಾನು ಹೆವಿ ಎಕ್ಸೈಟ್ ಆಗಿದ್ದೇನೆ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆನ್ನೆ ನಾನು Moto E13 ಕಂಪ್ಯಾರಿಸನ್ ಮಾಡಿದ್ದೀನಿ. ನೀವು ಇನ್ನೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೂ ನೋಡ್ಕೊಂಬನ್ನಿ ಆಯಿತಾ. ಸೊ ನಾನು 10,000 ರೂಪಾಯಿ ಒಳಗಡೆ, ಎರಡು ಕೂಡ 8-9 ರೇಂಜಲ್ಲಿರುವಂಥ ಫೋನ್ಗಳು ಎರಡನ್ನು ಕಂಪೇರ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನೀವು Moto E13 ಪರ್ಚೇಸ್ ಮಾಡಬೇಕಂತಂದರೆ ಫೆಬ್ರವರಿ 15ನೇ ಸೇಲಿಗೆ ಬರ್ತಾ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. 10,000 ರೂಪಾಯಿಗೆ ಒಂದು ಡೀಸೆಂಟ್ ಫೋನ್ ಆಗಬಹುದು ನಂಗೆ ಅನ್ನಿಸ್ತಂಗೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.